everyone, welcome to Maths class 9th standard part 1. Let us continue with the lesson chapter 2 polynomials. Next concept zeros of a polynomial. Polynomial ಅನ್ನು ನಾವು p of x ಅಂತ ಕರಿತೀವಿ. ಆ polynomial ಏನು ಬೇಕಾದರೂ ಇರಬಹುದು. ಈ x ವ್ಯಾಲ್ಯೂನ ಯಾವುದನ್ನ ಹಾಕಿದ್ರೆ ನಮಗೆ p of x 0 ಆಗುತ್ತೆ. ಆ ಒಂದು ವ್ಯಾಲ್ಯೂನ ನಾವು zeros of polynomial ಅಂತ ಕರಿತೀವಿ. ಓಕೆನಾ? ಅಂದರೆ ಯಾವ ವ್ಯಾಲ್ಯೂನ ಹಾಕಿದ್ರೆ ಕಂಪ್ಲೀಟ್ ಆಗಿ 0 ಬರುತ್ತೆ. ಝೀರೋನ zeros of polynomial ಅಂತ ಕರೆಯಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಎಕ್ಸಿನ ವ್ಯಾಲ್ಯೂ ಯಾವ್ದು ಬೇಕಾದರೂ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು, ಆ ವ್ಯಾಲ್ಯೂನ ಇಲ್ಲಿ ಅಪ್ಲೈ ಮಾಡಿದಾಗ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಏನಾಗಬೇಕು, 0 ಆಗಬೇಕು. ಅಂಥದ್ದನ್ನು ನಾವು zeros of polynomial ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ p of x is equal to x minus 1 ಅಂತ ಇರುತ್ತೆ. ಸಪೋಸ್ ವಿ ಪುಟ್ x is equal to 1. ಆಗ x ಜಾಗಕ್ಕೆ 1 ಹಾಕ್ತೀವಿ. 1 minus 1 is equal to 0. ಆಗ 1 is the zero of ಪಾಲಿನಾಮಿಯಲ್ ಅಂತ ಬರಿತೀವಿ. ಓಕೆ, ಅರ್ಥ ಆಯ್ತಾ? ಬರೀ ಎಕ್ಸ್ 1 ಅಂತಾನೆ ಅಲ್ಲ. ಫಾರ್ ಎಕ್ಸಾಂಪಲ್ 4x ಮೈನಸ್ 8 ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಇರಲ್ಲ. ಈಗ ನಾವು ಎಕ್ಸ್ನ ವ್ಯಾಲ್ಯೂ ಏನು ಹಾಕ್ಕೊಳ್ಬೇಕು, 2 ಆಗಿರುತ್ತೆ ಅಂದ್ಕೊಳ್ಳಿ. 4 ಇಂಟು 2 ಮೈನಸ್ 8, 4 2s are 8, 8 ಮೈನಸ್ 8 ಈಸ್ 0. ಯಾವ ವ್ಯಾಲ್ಯೂವನ್ನು ಹಾಕೊಂಡಾಗ ನಮಗೆ ಕಂಪ್ಲೀಟ್ ಎಕ್ಸ್ಪ್ರೆಷನ್ 0 ಆಗುತ್ತೋ ಅದನ್ನು ನಾವು zeros ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಲೆಟ್ಸ್ ಆಲ್ ಎಕ್ಸಸೈಸ್ 2.2. Exercise 2.2, first question, find the value of the polynomial 5x minus 4x square plus 3 at x is equal to 0, x is equal to minus 1, x is equal to 2. ಈ ಒಂದು ಪಾಲಿನಾಮಿಯಲ್ಗೆ ಎಕ್ಸ್ನ ವ್ಯಾಲ್ಯೂ ಹಾಕಿ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3, ಇಲ್ಲಿಗ x is equal to 0 ಹಾಕ್ಕೊಳ್ಬೇಕು. 5 ಇಂಟು 0 ಮೈನಸ್ 4 ಇಂಟು 0 ಸ್ಕ್ವೇರ್ ಪ್ಲಸ್ 3. 5 ಇಂಟು 0 is 0 ಮೈನಸ್ 0 ಇಂಟು ಸಮಥಿಂಗ್ ಈಸ್ 0 ಪ್ಲಸ್ 3. 0 ಪ್ಲಸ್ 3 ಈಸ್ 3. ಆನ್ಸರ್ ಏನು ಬಂತು? 3 ಬಂತು. ಇಲ್ಲಿಗ 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕ್ಕೊಳ್ಬೇಕು? ಮೈನಸ್ 1 ಹಾಕ್ಕೊಳ್ಬೇಕು. 5 ಇಂಟು ಮೈನಸ್ 1 minus 4 into minus 1 square plus 3. Minus into plus is minus, 5 ones are 5. ಇಲ್ಲೀಗ minus 4, 1 square ಅಂದರೆ ಏನಾಗುತ್ತೆ? 1 ಆಗುತ್ತೆ. ಓಕೆ, ಸೊ minus 5 minus into plus is minus 4 plus 3. ಇದೆರಡು ಮೈನಸ್ ಇರೋದ್ರಿಂದ minus 5 minus 4 ಏನಾಯಿತು? minus 9 ಆಯಿತು ಪ್ಲಸ್ 3. ಇಲ್ಲಿ ಮೈನಸ್ ದೊಡ್ಡಕ್ಕೆ ಚಿಹ್ನೆ, 9 ಮೈನಸ್ 3 ಈಸ್ 6. ಸೊ ಇದ್ರ ವ್ಯಾಲ್ಯೂ ಏನಾಯಿತು? ಮೈನಸ್ 6 ಆಯಿತು. ನೆಕ್ಸ್ಟು 5x ಮೈನಸ್ 4x ಸ್ಕ್ವೇರ್ ಪ್ಲಸ್ 3. ಇಲ್ಲಿ ಎಕ್ಸ್ ಜಾಗಕ್ಕೆ ಏನು ಹಾಕ್ಕೊಳ್ಬೇಕು? 2 ಹಾಕ್ಕೊಳ್ಬೇಕು. 5 ಇಂಟು 2 ಮೈನಸ್ 4 ಇಂಟು 2 ಸ್ಕ್ವೇರ್ ಪ್ಲಸ್ 3. 5 2s are 10 ಮೈನಸ್ 4 ಇಂಟು 2 2s are 4 plus 3. 10 minus 4 4s are 16 plus 3. ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ದೊಡ್ಡಂಕೆ ಚಿಹ್ನೆ, 16 ಮೈನಸ್ 10 ಈಸ್ 6 ಪ್ಲಸ್ 3. ಇಲ್ಲಿ ದೊಡ್ಡಂಕೆ ಚಿಹ್ನೆ ಮೈನಸ್ ಇದೆ, 6 ಮೈನಸ್ 3 ಅಂದರೆ 3. ಆನ್ಸರ್ ಮೈನಸ್ 3. ಈಗ ಅರ್ಥ ಆಯ್ತಾ? ಎಕ್ಸ್ ವ್ಯಾಲ್ಯೂ ಯಾವುದನ್ನು ಕೊಟ್ಟಿರ್ತಾರೆ ಈ ಒಂದು ಎಕ್ಸ್ಪ್ರೆಷನ್ನಲ್ಲಿ, ಆ ಜಾಗಕ್ಕೆ ನಾವು ಕೊಟ್ಟಿರೋಂಥ ವ್ಯಾಲ್ಯೂನ ಹಾಕಿದ್ರೆ ವ್ಯಾಲ್ಯೂನ ಕಂಡುಹಿಡ್ದಂಗೆ ಆಗುತ್ತೆ. ಅಂದರೆ ಈ ಎಕ್ಸ್ಪ್ರೆಷನ್ನಿನ ವ್ಯಾಲ್ಯೂ ಮೈನಸ್ 3 ಅಂತ. ಸೆಕೆಂಡ್ ಕ್ವೆಶನ್, ಫೈಂಡ್ p of 0, p of 1 and p of 2 for each of the following polynomials. p of y is equal to y square minus y plus 1. ಇಲ್ಲಿ p of y z ಏನಾದರೂ ಕೊಡ್ಬೋದು, ಬಟ್ ಅದಕ್ಕೆ ವ್ಯಾಲ್ಯೂನ p of 0, p of 1 ಅಂತ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು ನಾವು? y is equal to 0, y is equal to 1 and y is equal to 2ನ ಹಾಕಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ y ಜಾಗಕ್ಕೆ ಏನು ಹಾಕಬೇಕು? 0 ಹಾಕಬೇಕು. y ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಮೈನಸ್ y ಅಂದರೆ 0 ಪ್ಲಸ್ 1. 0 ಸ್ಕ್ವೇರ್ ಅಂದರೆ 0 ಮೈನಸ್ 0 ಪ್ಲಸ್ 1. ಇಲ್ಲಿ 0 ಇರೋದ್ರಿಂದ 0 ಪ್ಲಸ್ ಎನಿಥಿಂಗ್ ಈಸ್ ದ ಸೇಮ್ ನಂಬರ್. ಆನ್ಸರ್ ಈಸ್ 1. ಓಕೆ,
ಇಲ್ಲಿ y ಇಸ್ ಈಕ್ವಲ್ ಟು 1ನಲ್ಲಿ y ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ y ಅಂದರೆ 1 ಪ್ಲಸ್ 1 1 ಸ್ಕ್ವೇರ್ ಅಂದರೆ 1 1 ಮೈನಸ್ 1 ಪ್ಲಸ್ 1 ಇಲ್ಲಿ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ ಆನ್ಸರ್ ಈಸ್ 1. y ಇಸ್ ಈಕ್ವಲ್ ಟು 2 ಅಂದರೆ y ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ y ಅಂದರೆ 2 ಪ್ಲಸ್ 1 2 2 ಝಾ 4 4 ಮೈನಸ್ 2 ಪ್ಲಸ್ 1 4 minus 2 is 2 plus 1 ಅಂದರೆ 3 is the answer. Question number 2. P of t is equal to 2 plus t plus 2t square minus t cube. ಇಲ್ಲಿಗ t is equal to 0, t is equal to 1 and t is equal to 2 ನ ಫೈಂಡ್ ಔಟ್ ಮಾಡಬೇಕು. t ಇರೋ ಜಾಗಕ್ಕೆ 0 ಹಾಕೊಂಡು. ಓಕೆ, 2 plus 0 plus 2 into 0 square minus 0 cube. Okay, 2 plus 0 ಇಲ್ಲಿ 0 into something is 0 minus 0 cube ಅಂದರೆ 0. ಓಕೆ, ಆನ್ಸರ್ ಏನಾಯಿತು? 2 ಆಯಿತು. 0 plus something is the same number. ಓಕೆ, ನೆಕ್ಸ್ಟು ಇಲ್ಲಿಗ 2 plus t ಅಂದರೆ 1 plus 2 into 1 square minus 1 cube. 2 plus 1 plus 2 into 1 minus 1 cube ಅಂದರೆ 1. 2 plus 1 is 3 plus 2 into 1 is 2 minus 1. 3 plus 2 is 5. 5 minus 1 is 4 is the answer. ಇಲ್ಲಿಗ t ಜಾಗಕ್ಕೆ 2 ಹಾಕೊಳ್ಬೇಕು. 2 plus 2 plus 2 into 2 square minus 2 cube. ಓಕೆ, 2 plus 2 is 4 ಪ್ಲಸ್ ನಾನು ಇಲ್ಲಿಂದಾನೇ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ. 2 ಇಂಟು 2 2 ಝಾ 4 ಮೈನಸ್ 2 ಕ್ಯೂಬ್ ಅಂದರೆ 2 2 ಝಾ 4 4 2 ಝಾ 8. ನೆಕ್ಸ್ಟು 4 ಪ್ಲಸ್ 2 4 ಝಾ 8 ಮೈನಸ್ 8. ಇಲ್ಲಿ ಪ್ಲಸ್ 8 ಮೈನಸ್ 8 ಕ್ಯಾನ್ಸಲ್ ಮಾಡ್ಬೋದು. ಆನ್ಸರ್ ಈಸ್ 4. ಓಕೆ, ನೆಕ್ಸ್ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0 ಕ್ಯೂಬ್ ಆಯಿತು. ಆನ್ಸರ್ ಈಸ್ 0. when x is equal to 1 1 cube ಅಂದರೆ 1 into 1 into 1 is 1. when x is equal to 2 cube ಅಂದರೆ 2 into 2 into 2 2 2 is 4 4 2 is 8. so what is the answers? 0 1 and 8. next one, p of 4 is equal to x minus 1 into x plus 1 when x is equal to 0 minus 1 into 0 plus 1. ಸೊ 0 ಮೈನಸ್ 1 ಅಂದರೆ ಮೈನಸ್ 1 ಇಂಟು 0 ಪ್ಲಸ್ 1 ಅಂದರೆ ಪ್ಲಸ್ 1. ಆನ್ಸರ್ ಈಸ್ 1. ಇನ್ನೊಂದು ಏನು ಮಾಡ್ಬೋದು ಅಂದರೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿದೆ. ಅದನ್ನು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ತೊಗೊಳ್ಬೋದು. ಎಕ್ಸ್ ಜಾಗಕ್ಕೆ ನಾವಿಲ್ಲಿ 0ನ ಆ್ಯಡ್ ಮಾಡ್ತೀವಿ ಅಂದರೆ ಮೈನಸ್ 1 ಸ್ಕ್ವೇರ್ ಆಯಿತು. ಇಲ್ಲಿ 0 ಮೈನಸ್ 1 ಸ್ಕ್ವೇರ್ ಅಂದರೆ 1. 0 ಮೈನಸ್ 1 ಈಸ್ ಮೈನಸ್ 1. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಮೈನಸ್ 1 ಈಸ್ ದ ಆನ್ಸರ್. ಓಕೆನಾ? ಅದೇ ರೀತಿಯಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂದರೆ ಎಕ್ಸ್ ಜಾಗಕ್ಕೆ 1 ಹಾಕ್ಕೊಳ್ಬೇಕು. ಮೈನಸ್ 1 ಸ್ಕ್ವೇರ್ 1 ಮೈನಸ್ 1 ಅಂತಂದರೆ ಸೇಮ್ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ 0. ಓಕೆ, ಇನ್ನು ಎಕ್ಸ್ ಈಸ್ ಈಕ್ವಲ್ ಟು 2 ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ 2 2 ಝಾ 4 ಮೈನಸ್ 1 ಈಸ್ 3. ಅಥವಾ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಹಾಗೆ ಮಾಡ್ತೀವಿ ಅನ್ನೋದಾದ್ರೂ ಇಲ್ಲಿ 2 ಮೈನಸ್ 1 2 ಪ್ಲಸ್ 1 ಆಗುತ್ತೆ. 2 ಮೈನಸ್ 1 ಈಸ್ 1 ಇಂಟು 2 ಪ್ಲಸ್ 1 ಈಸ್ 3 3 1 ಝಾ 3. ನೀವು ಯಾವುದೇ ರೀತಿನಲ್ಲಿ ಮಾಡಿದ್ರೂ ಕೂಡ ಆನ್ಸರು ನಿಮಗೆ ಸೇಮೇ ಬರುತ್ತೆ. ಕ್ವೆಶನ್ ನಂಬರ್ 3. Verify whether the following are zeros of the polynomial indicated against them. ಅಂದರೆ ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂನ ನಾವಿಲ್ಲಿ ಅಪ್ಲೈ ಮಾಡಿದ್ರೆ 0 ಬರುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕು. ಫಸ್ಟ್ ಕ್ವೆಶನ್, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x ಪ್ಲಸ್ 1 ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1/3. ಇಲ್ಲಿಗ 3 ಇಂಟು ಮೈನಸ್ 1/3 ಪ್ಲಸ್ 1. ಸೊ ಇಲ್ಲಿಗ 3 ಗೆಟ್ಸ್ ಕ್ಯಾನ್ಸಲ್. ಮೈನಸ್ 1 ಪ್ಲಸ್ 1 ಅಂದರೆ ದಿಸ್ ಈಸ್ ಈಕ್ವಲ್ ಟು 0. ಹಾಗಾಗಿ ಈ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1/3 ಅನ್ನೋದು ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಸೊ ಎಸ್ ಅಂತ ಬರಿತೀವಿ. ಸೆಕೆಂಡ್ ಕ್ವೆಶನ್ ಏನಿದೆ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5x ಮೈನಸ್ ಪೈ. ಎಕ್ಸ್ ಜಾಗಕ್ಕೆ ಏನು ಹಾಕಬೇಕು? 4/5 ಹಾಕಬೇಕು.
ಸೊ 5 ಇಂಟು 4/5 ಮೈನಸ್ ಪೈ. ಇಲ್ಲೂ 5 ಗೆಟ್ಸ್ ಕ್ಯಾನ್ಸಲ್, 4 ಮೈನಸ್ ಪೈ. ಬಟ್ ಅವ್ರು ನಮಗೆ ಪೈ ವ್ಯಾಲ್ಯೂನ ಹಾಕಿ ಅಂತ ಕೊಟ್ಟಿಲ್ಲ. ಪೈ ವ್ಯಾಲ್ಯೂನ ಹಾಕಿದ್ರು ಕೂಡ ನೀವು 3.14 ಆದರೂ ಹಾಕ್ಕೊಳ್ಳಿ, 22/7 ಆದರೂ ಹಾಕ್ಕೊಳ್ಳಿ, 0 ಅಂತೂ ಬರೋದಿಲ್ಲ. ಹಾಗಾಗಿ ದಿಸ್ ಈಸ್ ನಾಟ್ ದ zeros of polynomial. Okay, because this is not equal to 0 ಆಗಿರೋದ್ರಿಂದ. ಥರ್ಡ್ ಒನ್ ಏನು, p of x is equal to x square minus 1 where x is equal to 1 and minus 1. ಫಸ್ಟು x is equal to 1 ಹಾಕಿ ನೋಡೋಣ. x square minus 1 ಅಂದರೆ 1 square minus 1. 1 square is 1, 1 minus 1 is 0. ಓಕೆ, ನೆಕ್ಸ್ಟು x is equal to minus 1 ಹಾಕೋಣ. minus 1 square minus 1. minus 1 square ಅಂದರೂ ಕೂಡ minus 1 into minus 1. minus into minus is plus 1 minus 1. ಇದು ಕೂಡ ಕ್ಯಾನ್ಸಲ್ ಆಗಿ 0 ಬರುತ್ತೆ. ಹಾಗಾಗಿ x is equal to 1 minus 1 ಎರಡೂ ಕೂಡ zeros of the polynomial ಆಗಿದ್ದಾವೆ. ಫೋರ್ತ್ ಕ್ವೆಶನ್, p of x is equal to x plus 1 into x minus 2 where x is equal to minus 1 and 2. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಪರ್ಟಿ ಅಪ್ಲೈ ಆಗಲ್ಲ. x ಸ್ಕ್ವೇರ್ ಮೈನಸ್ ಅಂತ ಬರೆಯೋದಕ್ಕೆ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಹಾಗಾಗಿ ಡೈರೆಕ್ಟಾಗಿ ಹಾಗೇನೆ ಮಲ್ಟಿಪ್ಲೈ ಮಾಡಬೇಕು. ವೆನ್ x is equal to minus 1 ಅಂತ ಇಟ್ಕೊಳ್ಳೋಣ. ಇಲ್ಲಿ minus 1 plus 1 into minus 1 minus 2. ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗಿ 0 ಬರುತ್ತೆ. minus 1 minus 2 ಅಂದರೆ minus 3 ಬರುತ್ತೆ. 0 into something is 0. ಇಲ್ಲಿ ಇವಾಗ x ಜಾಗಕ್ಕೆ 2 ಹಾಕ್ಕೊಳ್ಬೇಕು. when x is equal to 2, 2 plus 1, 2 minus 2. ಇಲ್ಲಿ 2 minus 2 gets cancel. 2 plus 1 ಅಂದರೆ 3. 3 into 0 is 0. ಇಲ್ಲಿ x is equal to minus 1 and 2 both are zeros of the polynomial. ಇಲ್ಲಿ px is equal to x square where x is equal to 0, 0 square is equal to 0. So x is equal to 0 is the zero of polynomial. Okay. Next one ಏನಿದೆ, p of x is equal to lx plus m where x is equal to minus m by l. ಇಲ್ಲಿ ಯಾವುದು ನಂಬರ್ಸೇ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಈ ಥರ ಇದ್ರೂ ಕೂಡ ಪ್ರಾಬ್ಲಮನ್ನು ಮಾಡ್ಬೋದು. l ಇಂಟು x ಜಾಗಕ್ಕೆ ಮೈನಸ್ m by l plus m. ಇಲ್ಲಿ l and l gets cancel. ಮೈನಸ್ m ಪ್ಲಸ್ ಎಮ್. ಇಲ್ಲಿ ಮೈನಸ್ ಎಮ್ ಪ್ಲಸ್ ಎಮ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಈಸ್ 0. ಸೆವೆಂತ್ ಕ್ವೆಶನ್, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ 1 ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1/√3 ಆ್ಯಂಡ್ 2/√3. ಇಲ್ಲಿಗ 3 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ 1/√3 ಹೋಲ್ ಸ್ಕ್ವೇರ್ ಮೈನಸ್ 1. ಸೊ ದಿಸ್ ವಿಲ್ ಬಿಕಮ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 1 ಆಗುತ್ತೆ. ಇಲ್ಲಿ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ 3 ಹಾಗೆ ಉಳ್ಕೊಳುತ್ತೆ, ಮೈನಸ್ 1. ಇಲ್ಲಿ 3 gets cancel. 1 minus 1 is equal to 0. Okay. Next to 3 into 2/√3 whole square minus 1. 3 ಇಲ್ಲಿ 2 the 4 by square root cancel ಆಗಿ 3 minus 1. 3 and 3 gets cancel. 4 minus 1 is equal to 3. This is the zero of polynomial, but 2/√3 is not a zero ಅಂತ ನಾವಿಲ್ಲಿ ಬರಿತೀವಿ. ಏಯ್ತ್ ಕ್ವೆಶನ್, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x plus 1 ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1/2. 2 ಇಂಟು 1/2 plus 1. 2 and 2 gets cancel. 1 plus 1 is equal to 2. So this is not equal to 0. ಹಾಗಾಗಿ this is not a zero of polynomial ಅಂತ ಬರಿತೀವಿ. Question number 4, find the zero of the polynomial in each of the following cases ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ. ಫಸ್ಟ್ ಎಲ್ಲ ಈಕ್ವೇಷನ್ಸನ್ನು ನೋಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂಸನ್ನು ಅವರೇ ಕೊಟ್ಟಿರ್ತಾ ಇದ್ರು. ಅದನ್ನು ನಾವಿಲ್ಲಿ ಅಪ್ಲೈ ಮಾಡಿಬಿಟ್ಟು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಹೌದಾ ಅಲ್ವಾ ಅಂತ ಕಂಡುಹಿಡಿತಾ ಇದ್ವಿ. ಇವಾಗ ಏನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಝೀರೋಸ್ ಆಫ್ ದ ಪಾಲಿನಾಮಿಯಲ್ನ ನಾವೇ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ನಾವೇನು ಮಾಡೋಣ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಹಾಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಇದು ಈ ಕಡೆಯಿಂದ ಈಕ್ವಲ್ಸಿಂದ ಈ ಕಡೆ ಬಂದರೆ ಏನಾಗುತ್ತೆ, -5 ಆಗುತ್ತೆ. ದಿಸ್ ಈಸ್ ದ ಎಕ್ಸ್ ವ್ಯಾಲ್ಯೂ. ಇಲ್ಲಿ ನೋಡಿ, ಈಗ ಎಕ್ಸ್ ಪ್ಲಸ್ 5 ಅಂದರೆ ಎಕ್ಸ್ ವ್ಯಾಲ್ಯೂನ ನಾವು -5 ಹಾಕಿದ್ವಿ ಅಂದರೆ -5 ಪ್ಲಸ್ 5 ಕ್ಯಾನ್ಸಲ್ ಆಗಿ 0 ಬರುತ್ತೆ. ಹಾಗಾಗಿ -5 ಈಸ್ ದ ಝೀರೋ ಆಫ್ ದ ಪಾಲಿನಾಮಿಯಲ್. ಅದೇ ರೀತಿಯಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ -5.
So x minus 5 is equal to 0. X is equal to plus 5 ಆಗುತ್ತೆ. Okay. Third one, p of x is equal to 2x plus 5. So 2x plus 5 is equal to 0. 2x is equal to, ಇದು ಪ್ಲಸ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ 5 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಇಂಟು ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5/2. ನೆಕ್ಸ್ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x minus 2. 3x minus 2 is equal to 0. 3x is equal to ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. x is equal to 2/3 ಆಗುತ್ತೆ. ಓಕೆ, ಇದನ್ನೊಂದ್ಸಲ ನಾವು ನೋಡಿಬಿಡೋಣ. ಎಕ್ಸ್ ಜಾಗಕ್ಕೆ 2/3 ಹಾಕಿದ್ರೆ ಮೈನಸ್ 2, ಇಲ್ಲಿ 3 ಗೆಟ್ಸ್ ಕ್ಯಾನ್ಸಲ್, 2 minus 2 is 0. ಕರೆಕ್ಟ್ ಆಗಿದೆ. ಓಕೆನಾ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x, ವೇರ್ 3x is equal to 0. x is equal to 0/3 ಅಂದರೆ x is equal to 0 ಆಗುತ್ತೆ. 0 by something is 0. ನೆಕ್ಸ್ಟ್ ಒನ್ ನೋಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್, ವೇರ್ ಎ ನಾಟ್ ಈಕ್ವಲ್ ಟು 0. ಸೊ ಎ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 0/a. ಸೊ ಇಲ್ಲಿ ಕೂಡ ಏನಾಗುತ್ತೆ, 0 by ಸಮಥಿಂಗ್, ಅದು ನಂಬರ್ ಆದರೂ ಆಗಿರಲಿ ಏನಾದರೂ ಆಗಿರಲಿ, 0 ಇಂದ ನಾವು ಮಲ್ಟಿಪ್ಲೈ ಮಾಡಿದ್ರು ಡಿವೈಡೆಡ್ ಬೈ ಮಾಡಿದ್ರು ಏನು ಬರುತ್ತೆ, 0ನೇ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0. ಲಾಸ್ಟ್ ಕ್ವೆಶನ್ ಏನಿದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ, ವೇರ್ ಸಿ ನಾಟ್ ಈಕ್ವಲ್ ಟು 0. ಸಿ ಆ್ಯಂಡ್ ಡಿ ಆರ್ ರಿಯಲ್ ನಂಬರ್ಸ್ ಅಂತ ಇದೆ. ಸಿ ಎಕ್ಸ್ ಪ್ಲಸ್ ಡಿ ಈಸ್ ಈಕ್ವಲ್ ಟು 0. ಸಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಸಾರಿ ಪ್ಲಸ್ ಡಿ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಡಿ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ, ಸಿ ಇರೋದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಓಕೆನಾ. ಸೊ ಸಿ ಎಕ್ಸ್ ಪ್ಲಸ್ ಡಿ ಅಂತ ಇದೆ, ಸಿ ಇಂಟು ಮೈನಸ್ ಡಿ ಬೈ ಸಿ ಆದರೆ ಪ್ಲಸ್ ಡಿ, ಇಲ್ಲಿ ಸಿ ಸಿ ಗೆಟ್ಸ್ ಕ್ಯಾನ್ಸಲ್, ಮೈನಸ್ ಡಿ ಪ್ಲಸ್ ಡಿ ಗೆಟ್ಸ್ ಕ್ಯಾನ್ಸಲ್, ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಓಕೆನಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 2.2. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. Thank you. For more videos, subscribe to my channel.